ಹೇಳ್ತಾ ಇದ್ರು ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ರು ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ರು ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ರು ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ರು ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ರು
ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ರು ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹೇಳ್ತಾ ಇದ್ರು ಹಿಂಗೆಲ್ಲ ಆಯ್ತು ಅಂತ. ಬ್ರೇಕ್ಫಾಸ್ಟ್ ಬಗ್ಗೆ ಸಿದ್ದರಾಮಯ್ಯ ಅವ್ರನ್ನ ಕೇಳಿದೆ, ಅದಕ್ಕೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿದ್ರು. ಮಾತಾಡ್ತಾ ಮಾತಾಡ್ತಾ ರಾಜಕಾರಣ ಇದ್ದೇ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಸಿಎಂ ಮಾರ್ಮಿಕ ಮಾತಿನ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟನೆ ಇದೆ. ಇದರ ಜೊತೆಗೆ ಗೊಂದಲ ಇದ್ದದಂತೂ ಸತ್ಯ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ಗೊಂದಲ ಇರೋ ಸತ್ಯ 8ನೇ ತಾರೀಕು ಹೋಗಿ ಬರ್ತಾರಂತೆ ಡೆಲ್ಲಿಗೆ. 8ನೇ ತಾರೀಕು ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ ನೋಡೋಣ ಅಂತಾನೂ ಕೂಡ ಹೇಳಿದ್ರು. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನ ತಿಳಿಸಿದ್ರು ಅವರು. ಗೊಂದಲವನ್ನ ಬಗೆಹರಿಸ್ತಾರೆ, 8ನೇ ತಾರೀಕಿನ ನಂತರ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, ಸಂಪುಟ ಪುನರ್ರಚನೆಯೂ ಕೂಡ ಆಗುವ ಲಕ್ಷಣಗಳಿದೆ, ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ, ರಾಷ್ಟ್ರೀಯ ನಾಯಕರನ್ನ ಕೇಳ್ಕೊಂಡಿದ್ದೇನೆ, ಒಂದು ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕರೆ ಖಂಡಿತ ಮಾಡ್ತೀನಿ, ನನ್ನದು ಕಾಂಗ್ರೆಸ್ ಬಣ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಸ್ಪಷ್ಟನೆಯನ್ನ ನೀಡಿದ್ದಾರೆ.